ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್. ಹೇಗಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಇವತ್ತು ಒಂದು ಸ್ಪೆಷಲ್ ಬ್ಲಾಗ್ ಜೊತೆ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇವತ್ತು ಬಂದ್ಬಿಟ್ಟು ನಮ್ಮ 3ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಆ ಸೆಲೆಬ್ರೇಷನ್ ಜೊತೆ ಮತ್ತೆ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಸೊ ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ನಮ್ಮ 3ನೇ ವರ್ಷದ ಆ್ಯನಿವರ್ಸರಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಅಂತ. ನನ್ನ ಮಗಳು ಮೊದಲನೇದಾಗಿ ನನ್ನ ಹಸ್ಬೆಂಡ್ಗೆ ವಿಶ್ವಾಸ ತಿಳಿಸ್ಬಿಡ್ತೀನಿ ರೀ, ನಿಮಗೆ 3ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಐ ಲವ್ ಯು. ಸೊ ನಾನಿವತ್ತು ನಿಮ್ಗೆ ಇವಾಗ ಆಲ್ರೆಡಿ ನೋಡಿದಾಗಲೇ ಗೊತ್ತಾಗೋಗಿದೆ ನಮ್ಮ ಆ್ಯನಿವರ್ಸರಿ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ. ಹೌದು, ಸೊ ಇವತ್ತು ಅಂದರೆ ನಮ್ಮ ಆ್ಯನಿವರ್ಸರಿ ದಿನ ಮಾರ್ನಿಂಗಿಂದ ಏನಾಯಿತು ಅಂತ ಸ್ವಲ್ಪ ಶೇರ್ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಕೆಲಸ ಎಲ್ಲ ಮುಗಿಸಿ ಪೂಜೆನೂ ಮುಗಿಸಿ ನಾವು ನಮ್ಮ ನಂಜನಗೂಡಲ್ಲಿರೋ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತಲೇ ಹೇಳ್ಬೋದು. ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಧೂಪನೂ ಹಾಕಿ ನಾವು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬರೋಕ್ಕೆ ಮೊದಲು ಅಮ್ಮನ ಮನೆಗೆ ಹೋಗಿದ್ವಿ. ಸೊ ಇವತ್ತು ತುಂಬ ಮಳೆ ಇತ್ತು, ಹಾಗಾಗಿ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಲಿಲ್ಲ. ದೇವಸ್ಥಾನಕ್ಕೆ ಬಂದಿದ್ದೆ ಹೆಚ್ಚು. ದೇವ್ರ ದರ್ಶನ ಆದರೂ ಪಡ್ಕೊಂಡು ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದಿದ್ದು. ದೇವಸ್ಥಾನಕ್ಕೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಮ್ಮನ ಮನೆಗೆ ಹೋಗಿ ಅಲ್ಲಿ ತಿಂಡಿ ತಿನ್ಕೊಂಡು ಆಮೇಲೆ ನಮ್ಮ ಮನೆಗೆ ಬಂದ್ವಿ. ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೀನಿ, ಕೇಕ್ ಎಲ್ಲ ಕ್ಲಾರಿಟಿ ಸಕ್ಕತ್ತಾಗಿದೆ. ಚಿಂಟು ಇರೋ ಒಂದು ನಿಮಿಷ. ಚಿಂಟು ನಿಂದೆಲ್ಲ ಬರ್ತಡೆ, ನಮ್ಮದು ಹ್ಯಾಪಿ ಆ್ಯನಿವರ್ಸರಿ. ಸೊ ಆ್ಯನಿವರ್ಸರಿಗೆ ನಾನು ಈ ಥರ ಬೆಡ್ ಮೇಲೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನನ್ನ ಮಗಳು ಇಲ್ಲಿ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಓಡಾಡ್ತಿದ್ದಾಳೆ. ಕಾಪಿರೈಟ್ ಕ್ಲೇಮ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅವಳಿಗೆ ಇತ್ತೀಚೆಗೆ ಡ್ಯಾನ್ಸ್ ಮಾಡೋದು ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡೋದು ಕಲ್ತ್ಕೊಂಡಿದ್ದಾಳೆ. ಆ್ಯಂಡ್ ವೀಡಿಯೋಸಲ್ಲಿ ಹೇಗೆ ತೋರಿಸ್ತೀವಿ ಹಾಗೆಯೇ ಸ್ಟೆಪ್ಪೆಲ್ಲ ಹಾಕೋಕ್ಕೆ ಟ್ರೈ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ ನಮ್ಮ ಮಗಳ ಜೊತೆ ನಮ್ಮ 3ನೇ ವರ್ಷದ ಆ್ಯನಿವರ್ಸರಿ ವಾಸ್ ಸೂಪರ್ ಅಂತಲೇ ಹೇಳ್ಬೋದು. ಅವರಪ್ಪ ಇಲ್ಲಿ ಯೂಟ್ಯೂಬಲ್ಲಿ ಸಾಂಗ್ ಹಾಕಿಬಿಟ್ಟು ಅದನ್ನು ಏನು ಹೇಳ್ತಾರೆ ಡಕ್ಕೆಗೆ ಕನೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾಳೆ. ಇಲ್ಲಿ ನಾನು ಒಂದೆರಡು ಸ್ಟೆಪ್ ಹಾಕ್ತೆ ಅಂತಲೇ ಹೇಳ್ಬೋದು. ಈ ವರ್ಷ ಒಂಥರ ನಾವಿಬ್ಬರೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಿರೋದು. ಲಾಸ್ಟ್ ಇಯರು ಹೌದು ನಾವಿಬ್ಬರೇ ಸೆಲೆಬ್ರೇಟ್ ಮಾಡಿದ್ವಿ, ಹೊರಗಡೆ ಎಲ್ಲ ಹೋಗಿದ್ವಿ. ಬಟ್ ಈ ಸಲ ಮಳೆ ಕಾರಣದಿಂದ ನಾವೆಲ್ಲೂ ಹೊರಗಡೆ ಹೋಗೋಕ್ಕಾಗಿಲ್ಲ. ಆದ್ರೂ ಈ ಥರ ಸಿಂಪಲಾಗಿ ಡೆಕೋರೇಷನ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇವಾಗ ಇನ್ನೇನೋ ಬಂದೇ ಬಿಡ್ತು. ದಿಸ್ ಇಸ್ ಕೇಕ್ ಕಟ್ಟಿಂಗ್ ಟೈಮ್. ನನ್ನ ಹಸ್ಬೆಂಡ್ ಹ್ಯಾಪಿ ಆ್ಯನಿವರ್ಸರಿ ಮೈ ಡಿಯರ್ ವೈಫ್ ಅಂತ ಹೇಳ್ತಿದ್ದಾರೆ. ನಾನು ಥ್ಯಾಂಕ್ ಯು ಹೇಳಿಬಿಟ್ಟು ಒಳಗಡೆ ಬಂದು ಅವ್ರಿಗೂ ಸೇಮ್ ವಿಶ್ ಮಾಡಿ ಬರ್ತಿದ್ದೀನಿ ಕೇಕ್ ಕಟ್ ಮಾಡೋಕ್ಕೆ. wedding anniversary. I love you. Happy anniversary. Thank you. Thank you. ಮೂರು ಜನನು ಕಟ್ ಮಾಡೋಣ. ಚಿನ್ನ ಈ ಕಡೆ ಹ್ಯಾಪಿ ಆನಿವರ್ಸರಿ ಟು ಅಸ್. ಹ್ಯಾಪಿ ಆನಿವರ್ಸರಿ ನಾನು ತಿನ್ನಿಸ್ತೀನಿ. ಸ್ವಲ್ಪ ನನಗೆ ಸ್ವಲ್ಪನೇ ತಿನ್ನಿಸ್ತೀನಿ ರೀ. ನಾನು ಜಾಸ್ತಿ ಕೇಕ್ ತಿನ್ನಲ್ಲ. ಇದು ನಾನು ಇದಕ್ಕೆ ಮಮ್ಮಿ ಫಸ್ಟ್ ಇಲ್ಲೇ ತಗೊಂಡು ಸ್ವಲ್ಪ ತಿನ್ನೋಣ. ಇವಳು ತಿನ್ಸೋಣ ಫಸ್ಟ್. ಹ್ಯಾಪಿ ಆನಿವರ್ಸರಿ. ಸೊ ನೋಡಿದ್ರಲ್ಲ ನಮ್ಮ ಆ್ಯನಿವರ್ಸರಿ ಎಷ್ಟು ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದನ ಪಡ್ಕೊಂಡು ಒಂದು ಸಿಂಪಲ್ ಕೇಕ್ ಜೊತೆ ಎಂಡಾಯಿತು ಸ್ವೀಟಾಗಿ ಅಂತ. ಸೊ ಇದಾಗಿತ್ತು ನಮ್ಮ ಆ್ಯನಿವರ್ಸರಿ. ಅದಾದಮೇಲೆ ನೆಕ್ಸ್ಟು ನಾವು ಫುಲ್ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ತಿಂದಿದ್ದಾಯಿತು. ಅದರದ್ದೆಲ್ಲ ರೆಸಿಪಿ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ರೆಸಿಪಿ ಬೇಕಾಗ್ಬೋದೋ ಬೇಡವೋ ಗೊತ್ತಿಲ್ಲ. ಹಾಗಾಗಿ ನಾನು
ಶೂಟ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ರೆಸಿಪಿ ಶೇರ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.